ಕಾರ್ಯದಲ್ಲಿ ಸಂಘ ಕಾರ್ಯವನ್ನು ಬೆಳೆಸುವಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂಥವರು ಶ್ರೀಯುತ ಸಿದ್ಧಲಿಂಗೇಶ್ವರ್. ಮೂಲತಃ ಮಾಲೂರಿನವರು. ಕೇಂದ್ರ ಸರ್ಕಾರದ ಇಲಾಖೆಯಲ್ಲಿ ಉದ್ಯೋಗಿಯಾಗಿ ಕಾರ್ಯನಿರ್ವಹಿಸ್ತಾ ಕಳೆದ 3 ವರ್ಷಗಳಿಂದ ವಿಭಾಗ ಕಾರ್ಯವಾಹಿ ನಮ್ಮ ಇಡೀ 3 ಜಿಲ್ಲೆಗಳಲ್ಲಿ ಸಂಘ ಕಾರ್ಯವನ್ನು ಬೆಳೆಸಿದಲ್ಲಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಇನ್ನೊಬ್ಬರು ಶ್ರೀಯುತ ನಾರಾಯಣಪ್ಪ ಅವರು ನಮ್ಮ ಸಂಚಾಲನಾ ಸಮಿತಿಯಲ್ಲಿರ್ತಾರೆ. ಅವರು ನಮ್ಗೆ ಗೊತ್ತಿದೆ, ನಮ್ಗೆಲ್ಲರೂ ಕೂಡ ಚಿರಪರಿಚಿತರು. ಗ್ರಾಮ ವಿಕಾಸದ ಕರ್ನಾಟಕ ದಕ್ಷಿಣ ಪ್ರಾಂತದ ಸಹ ಸಂಯೋಜಕರಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಹೀಗೆ ಇವತ್ತು ನಮ್ಮ ಏನು ಇವತ್ತಿನ ಪೋಸ್ಟರ್ ಅಥವಾ ನಮ್ಮ ಹಿಂದೂ ಸಮಾಜೋತ್ಸವದ ಲಾಂಛನದ ಬಿಡುಗಡೆಗೆ ಆಗಮಿಸಿರುವಂಥ ಎಲ್ಲ ನಮ್ಮ ಮುಳಬಾಗಿಲು ನಗರದ ನಮ್ಮ ಎಲ್ಲ ಹಿರಿಯ ಕಾರ್ಯಕರ್ತರಿಗೆ ಎಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಈಗ ನಮ್ಮ ಎಲ್ಲರೂ ಹಿರಿಯರು ಸೇರಿ ಅದರ ಬಿಡುಗಡೆಯನ್ನು ಮಾಡಬೇಕು. ಅದಾದ್ಮೇಲೆ ನಮ್ಮ ವಿಭಾಗ ಕಾರ್ಯವಾಹರು ಮುಂದಿನ ಅವಧಿಯನ್ನು ತೆಗೆದುಕೊಳ್ತಾರೆ. ಕೊಡಿ, ಆ ಕಡೆ ಕೊಡಿ. ತಗೊಳ್ಳಿ ಶಂಕರ, ಇವಾಗ ಇದನ್ನು ಕೊಡಿ. ಆಮೇಲೆ ಅದು ಓಪನ್ ಮಾಡಿ. ಅದು ಇರಿ 1 ಸೆಕೆಂಡ್, ಈಗ ಫೋಲ್ಡ್ ಮಾಡಿ. ಇರಿ ಅಣ್ಣ 1 ಸೆಕೆಂಡ್. ನೀವು ಮಾಡಿ. ಭಾರತ್ ಮಾತಾ ಕಿ, ಪವನ ಸುತ ವೀರ ಹನುಮಾನ್ ಕಿ. ಇರಿ 1 ಸೆಕೆಂಡ್ ಅಣ್ಣ, ಅದು ಯಾವ ಕಡೆ ಇದೆ ನೋಡಿ ಅಣ್ಣ, ಮಾಡಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. भारत माता की जय, भारत माता की जय, भारत माता की जय, जय श्री राम, 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 जय श्री राम. जय बोलो हनुमान जी की जय, जय बोलो हनुमान. बोलो भारत माता की जय, बोलो भारत माता की जय. ವಂದೇ ಮಾತರಂ, ವಂದೇ ಮಾತರಂ. ಇದು ಪವನ ಸುತ್ತ ಹನುಮಾನ್ ಇದ್ದಂತ ಜಾಗ. ನಮ್ಮ ಧ್ವನಿ ಹೇಗಿರ್ಬೇಕು ಅಂತಂದ್ರೆ ಮುಳುಬಾಗಿಲು ಕೂಗಿದ್ದು ಇಡೀ ವಿಭಾಗ ರಾಜ್ಯಕ್ಕೆ ಕೇಳಿಸ್ಬೇಕು. बोलो भारत माता की जय, बोलो भारत माता की जय, ಭಾರತ್ ಮಾತಾ ಕಿ ಜೈ. ಆತ್ಮೀಯ ಸಜ್ಜನ ಬಂಧುಗಳೇ, ನಾವೆಲ್ಲ ಇಡೀ ರಾಜ್ಯ ಮುಳುಬಾಗಿಲಿಂದ ಪ್ರೇರಣೆ ತಗೊಳುತ್ತೆ. ಮುಳುಬಾಗಿಲು ನಮಗೆ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಇಡೀ ರಾಜ್ಯಕ್ಕೆ ಒಂದು ಪ್ರೇರಣೆ ಕೊಡ್ತಕ್ಕಂಥ ಒಂದು ತೀರ್ಥಕ್ಷೇತ್ರವೂ ಹೌದು. ಪ್ರಸಿದ್ಧ ಅನೇಕ ದೇವಾಲಯಗಳಂತಹ ಮುಳುಬಾಗಿಲಲ್ಲಿ ಇವತ್ತು ನಾವು ಹಿಂದೂ ಸಮಾಜೋತ್ಸವ, ಹಿಂದೂ ಸಮಾಜದ ಉತ್ಸವ ಆಗಬೇಕು. ನಾವು ಅನೇಕ ಉತ್ಸವಗಳನ್ನ ಕಂಡಿರ್ತೀವಿ, ಕೇಳಿರ್ತೀವಿ, ಭಾಗವಹಿಸಿರ್ತೀವಿ. ಹಿಂದೂಗಳೆಲ್ಲ ಒಟ್ಟಿಗೆ ಸೇರಿ ಉತ್ಸವ ಮಾಡ್ತಾರಾ? ಮಾಡಿದ್ದಾರೆ. ಐತಿಹಾಸಿಕವಾಗಿ ಉಳಿಯೋ ರೀತಿಯಲ್ಲಿ ಮಾಡಿದ್ದಾರೆ. 2006ರಲ್ಲಿ ಮಾಡಿದ್ದಾರೆ. ವಿಶೇಷವಾಗಿ ಮುಳುಬಾಗಿಲು ವರ್ಷಕ್ಕೊಮ್ಮೆ ಶಿವಾಜಿ ಮಹಾರಾಜರ ಉತ್ಸವ ಮಾಡ್ತಾರೆ. ಈ ರಾಜ್ಯ ಈ ಕಡೆ ತಿರುಗಿ ನೋಡುತ್ತೆ. ನನಗೆ ಅನೇಕರು ಹೇಳ್ತಾರೆ, ಯಾರು ಸಂಪರ್ಕ ಮಾಡ್ತಾರೋ, ಎಲ್ಲಿಂದ ಬರ್ತಾರೋ, ಹೇಗೆ ಬರ್ತಾರೋ, ಏನು ವ್ಯವಸ್ಥೆ ಮಾಡ್ತಾರೋ ಗೊತ್ತಿಲ್ಲ, ಸಾವಿರ 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 ಸಂಖ್ಯೆಯಲ್ಲಿ ಮುಳುಬಾಗಿಲು ರಸ್ತೆಯಲ್ಲ ಹೊತ್ತು ಕೇಸರಿಮಯ ವಾತಾವರಣದಲ್ಲಿ ಕುಣಿದು ಕುಪ್ಪಳಿಸಿ ಆನಂದ ಪಟ್ಟು ಹೋಗ್ತಾರೆ. ಹಿಂದುತ್ವಕ್ಕಾಗಿ ಕುಣಿತಾರೆ ಅಂತ. ಹಿಂದುತ್ವಕ್ಕಾಗಿ ಮುಳುಬಾಗಿಲಿನಲ್ಲಿ ರಸ್ತೆಗಳೆಲ್ಲವೂ ಕೂಡ ಕೇಸರಿಮಯ ವಾತಾವರಣದಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಹಿಂದೂಗಳು ಸೇರ್ತಾರೆ, ಉತ್ಸವ ಮಾಡ್ತಾರೆ ಶಿವಾಜಿ ಜಯಂತಿಗೆ. ಇಂದು ಹಿಂದೂ ಸಮಾಜದ ಉತ್ಸವ. ಯಾವ ಶಿವಾಜಿ ಮಹಾರಾಜ ಹಿಂದುವೀ ಸಾಮ್ರಾಜ್ಯ ಕಟ್ಟಬೇಕು, ಹಿಂದುವೀ ಸಾಮ್ರಾಜ್ಯಕ್ಕಾಗಿ ತನ್ನ ಜೀವನವನ್ನ ಮುಡಿಪಾಗಿಟ್ನೋ ಅಂತಹ ಒಬ್ಬ ಶಿವಾಜಿಯ ಆಶಯವನ್ನ ಈಡೇರಿಸ್ತಕ್ಕಂತಹ ಒಂದು ಉತ್ಸವ ಇವತ್ತು. ವಿಶೇಷವಾಗಿ ನಾವು ಸಮಾಜದಲ್ಲಿ ಈ ಉತ್ಸವ ಯಾತಕ್ಕಾಗಿ ಅನ್ನೋ ಪ್ರಶ್ನೆ ಬರ್ತದೆ. ಈಗಲೇ ಯಾಕೆ ಅನ್ನೋದು ಬರ್ತದೆ. ಅರ್ಥ ಇದೆ. ನಾವು ಸನಾತನವಾದ ಧರ್ಮಿಗಳು, ಜಗತ್ತಿನಲ್ಲಿ ಎಲ್ಲ ಪ್ರೇರಣೆ ಕೊಟ್ಟಂಥವ್ರು ನಾವು ಹಿಂದೂಗಳು. ಹಾಗಾಗಿ ನಮ್ಮ ಧರ್ಮದ ಹಿರಿಮೆ ಗರಿಮೆ ಏನು, ಅದರ ಸತ್ವ ಏನು ಅಂತಕ್ಕಂಥ ಸಮಾಜಕ್ಕೆ ಕೊಡಬೇಕು. ವಿಶೇಷವಾಗಿ ಹಿಂದೂಗಳಾಗಿ ನಾವೇ ಅರ್ಥ ಮಾಡ್ಕೊಳ್ಬೇಕು ಅನೇಕ ವಿಷಯಗಳನ್ನು. ಹಾಗಾಗಿ ಹಿಂದೂ ಧರ್ಮ ಎಂದರೆ ಏನು, ಹಿಂದೂ ಸಂಸ್ಕೃತಿ ಅಂದರೆ ಏನು, ಮತ್ತು ಹಿಂದೂ ಸಮಾಜದ ಇತಿಹಾಸ ಏನು, ಹಿಂದೂ ಸಮಾಜ ಎಷ್ಟು ಸನಾತನವಾದದ್ದು, ಅದರ ತಾಕತ್ತು ಏನು ಅಂತಕ್ಕಂಥದ್ದನ್ನು ನಾವು ಸಮಾಜಕ್ಕೆ ಕೊಡಬೇಕಾಗಿದೆ. ತನ್ಮುಖಾಂತರ ಇದು ಹಿಂದೂ ರಾಷ್ಟ್ರ
ಆದಾಗ ತಾಯಿ ಭಾರತ ಮಾತೆ ಪರಮ ವೈಭವಸ್ಥಿಗೆ ಹೋಗ್ತಾಳೆ. ಇಡೀ ಜಗತ್ತಿಗೆ ನಾವು ಮಾರ್ಗದರ್ಶನ ಮಾಡ್ತೀವಿ. ಯಾಕೆ ನಾವೇ ಮಾರ್ಗದರ್ಶನ ಮಾಡಬೇಕು ಅಂತಂದ್ರೆ ನಮ್ಗೆಲ್ಲ ಗೊತ್ತಿದೆ, ನಾವು ಮಾತ್ರ ವಸುದೈವ ಕುಟುಂಬಕಂ ಹೇಳೋದು, ನಾವು ಮಾತ್ರ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳೋದು, ಸಕಲ ಪ್ರಾಣಿ ಪಕ್ಷಿಗಳಲ್ಲೂ ಜೀವ ಜಂತುಗಳಿಗೂ ನಾವು ಪೂಜೆ ಮಾಡ್ತಕ್ಕಂಥವ್ರು. ಹಾಗಾಗಿ ನಾವು ಉಳಿದ್ರೆ ಜಗತ್ತಿಗೆ ಶಾಂತಿ. ಶಾಂತಿ ಜಗತ್ತಲ್ಲಿ ಉಳಿಬೇಕು ಅಂತಂದ್ರೆ ನಾವು ಉಳಿಬೇಕು, ನಾವು ಸಂಘಟಿತರಾಗಬೇಕು. ಈ ಕರೆಯನ್ನ ಇಡೀ ಮುಳುಬಾಗಿಲು ತಾಲೂಕು ಕೊಡಬೇಕು. ಎಲ್ಲರೂ ಸಂಘಟಿತರಾಗಿ ಏಕಮುಖವಾಗಿ ಭಾರತ್ ಮಾತಾ ಕಿ ಜೈ ಹೇಳಬೇಕು. ಒಂದೇ ಮಾತ್ರ ಬಂದ್ರೆ ನಾವೆಲ್ಲ ಒಂದಾಗಬೇಕು. ಈ ರೀತಿಯಾದಂತಹ ಒಂದು ಸುಂದರ ವಾತಾವರಣ ಮುಳುಬಾಗಿಲಲ್ಲಿ ಬರಬೇಕು. ಅದಕ್ಕೆ ನಾವೆಲ್ಲ ಕೊಡಬೇಕಾಗಿರ್ತಕ್ಕಂಥದ್ದು ಸಮಯ. ಅನೇಕ ವೈಕಲ್ಯ ನಮ್ಗೆ ಇರ್ತವೆ, ಕಾರ್ಯಕ್ರಮಗಳು ಬರ್ತವೆ, ಸಮಸ್ಯೆಗಳು ಬರ್ತದೆ, ಮನೆಗಳಲ್ಲಿ ಅನೇಕ ಬೇಡಿಕೆಗಳು ಬರ್ತದೆ. ಎಲ್ಲವನ್ನೂ ಎರಡನೇ ಆದ್ಯತೆ ಯಾವುದು? ಹಿಂದೂ ಸಮಾಜೋತ್ಸವ ಚೆನ್ನಾಗಾಗಬೇಕು. ನಮ್ಮ ನಗರದಲ್ಲಿ ಮಾತ್ರ ಅಲ್ಲ, ಇಡೀ ತಾಲೂಕಿನಲ್ಲಿ ನಡೀತಕ್ಕಂಥ ಎಲ್ಲ ಸಮಾಜೋತ್ಸವಗಳಿಗೂ ನಾವು ಶಕ್ತಿಯನ್ನು ಕೊಡಬೇಕು, ಸಮಯವನ್ನು ಕೊಡಬೇಕು. ಅಲ್ಲೆಲ್ಲೂ ಕೂಡ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಆಗಬೇಕು. ಒಳ್ಳೆ ಕೇಸಿಮಯ ವಾತಾವರಣ ನಿರ್ಮಾಣ ಆಗಬೇಕು. ನಮ್ಮೆಲ್ಲರ ಪೂರ್ವ ಸುಕೃತ, ನಮ್ಮ ಈ ಜೀವಿತಾವಧಿಯಲ್ಲೇ ನಾವು ಭವ್ಯ ರಾಮ ಮಂದಿರಕ್ಕೆ ನಿಧಿ ಸಮರ್ಪಣೆಯನ್ನ ಭಾಗವಹಿಸಿದ್ವಿ, ನಿಧಿಯನ್ನು ಸಂಗ್ರಹ ಮಾಡಿದ್ವಿ. ನಮ್ಮ ತಂದೆ ಸಂಗ್ರಹ ಮಾಡಿದ್ರು ನಾನು ಮಂದಿರಕ್ಕೆ ನೋಡಿದೆ, ಹಾಗೇನಿಲ್ಲ. ನಾವೇ ಸಂಗ್ರಹ ಮಾಡಿದ್ವಿ, ನಾವೇ ನಿಧಿಯ ಭವ್ಯ ಮಂದಿರ ನಿರ್ಮಾಣ ಆಗಿದ್ದನ್ನು ನೋಡಿದ್ವಿ. ಅಷ್ಟೇ ಅಲ್ಲ, ಅದೇ ಭವ್ಯ ಮಂದಿರದ ಮೇಲೆ ಧರ್ಮಧ್ವಜ ಹಾರಾಟ ಮಾಡೋದನ್ನು ನೋಡಿದ್ವಿ. ನಮ್ಮಂತ ಭಾಗ್ಯವಂತರು ಪುಣ್ಯವಂತರು ಇನ್ಯಾರಿದ್ದಾರೆ? ನಮ್ಮ ಕಾಲದಲ್ಲೇ ಮಹಾಕುಂಭ ಮೇಳ ಆಗಿದ್ದು. ಅನೇಕರು ಟಿವಿಯಲ್ಲಿ ನೋಡಿರ್ಬೋದು, ಅನೇಕರು ಭಾಗವಹಿಸಿರ್ಬೋದು. ಹಾಗಾಗಿ ನಮ್ಮೆಲ್ಲರ ಪೂರ್ವ ಜನ್ಮದ ಸುಕೃತ ಈ ಕಾಲಾವಧಿಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ, ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಇದಕ್ಕಿಂತಲೂ ಪುಣ್ಯವಾದಂತಹ ಮೋಕ್ಷವಾದಂತಹ ಕಾರ್ಯ ಇನ್ನೊಂದಿಲ್ಲ ಅನ್ನುವಂಥದ್ದನ್ನ ನಮ್ಮ ಮನಸ್ಸಿನಲ್ಲಿ ಧಾರಣೆ ಮಾಡ್ಕೊಳ್ತಾ ಈ ಸಮಾಜೋತ್ಸವಕ್ಕಾಗಿ ನಾವೆಲ್ಲ ಸಮಯ ಕೊಡಬೇಕು. ನಾವೆಲ್ಲ ಎಷ್ಟು ಸಮಯ ಕೊಡ್ತೀವಿ ಅಂತ ಹೇಳತಕ್ಕಂಥದ್ದನ್ನ ನಮ್ಮ ಧ್ವನಿ ಮುಖಾಂತರ ಹೇಳೋಣ. ನಾನು ಭಾರತ್ ಮಾತಾ ಕಿ ಹೇಳ್ತೀನಿ, ನೀವು ಜೈ ಅನ್ನುವಂತಹ ಘೋಷಣೆಯನ್ನ ನೀವು ಸಮಯ ಕೊಡುವಂತಹ ಪ್ರಯಾರಿಟಿ, ಆದ್ಯತೆ ಅನ್ನೋದ್ರ ಗೊತ್ತಾಗಬೇಕು. ಆ ರೀತಿ ಜೋರಾಗಿ ನಾವು ಘೋಷಣೆಯನ್ನು ಕೂಗೋದ್ರ ಮುಖಾಂತರ, ಭಾರತ್ ಮಾತಾಗಿ ಜೈ ಘೋಷಣೆ ಕೂಗೋದ್ರ ಮುಖಾಂತರ ನಾವು ಈ ಅಭಿಯಾನ, ಈ ಸಮಾಜೋತ್ಸವಕ್ಕೆ ಚಾಲನೆ ಕೊಡೋಣ. ಜನಗಳನ್ನು ಜೋಡಿಸ್ಕೊಳ್ಬೇಕು, ನಾವು ಎಲ್ಲ ಉದ್ಯೋಗಿಗಳನ್ನ ಜೋಡಿಸ್ಕೊಳ್ಬೇಕು, ಎಲ್ಲ ಜಾತಿ ಜನಾಂಗದವ್ರನ್ನ ಜೋಡಿಸ್ಕೊಳ್ಬೇಕು, ಎಲ್ಲ ಮತ ಪಂಗಡಗಳನ್ನು ಜೋಡಿಸ್ಕೊಳ್ಬೇಕು. ಅವ್ರು ಜೋಡಿಸ್ಕೊಳ್ಬೇಕಾದ್ರೆ ನಮ್ಮ ಹೃದಯ ವೈಶಾಲ್ಯತೆ ಕೂಡ ಹಾಗೆ ಇಟ್ಕೊಳ್ಬೇಕು. ಸಹಜವಾಗಿ ನಮ್ಮೆಲ್ಲ ವಿಶಾಲ ಮನಸ್ಸು, ವಿಶಾಲ ಹೃದಯ ಇರ್ತಕ್ಕಂಥವ್ರೆ ನಾವು. ಕಾರಣಾಂತರಗಳಿಂದ ಬೇರೆ ಬೇರೆ ಸಮಾಜ ಹಂಚಿ ಹೊಡೆದು ಹೋಗಿರ್ಬೋದು. ಅವರೆಲ್ಲರನ್ನು ಒಂದು ಮಾಡೋದಕ್ಕೆ ಇದೊಂದು ಸುಸಂದರ್ಭ. ಆ ಕಾರ್ಯಕ್ಕೆ ನಾವೆಲ್ಲ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಮತ್ತೆ ಅದೇ ಅಪೇಕ್ಷೆ, ಸಮಯ ಕೊಡಬೇಕು, ಸಮಯ ಕೊಡಬೇಕು, ಸಮಯ ಕೊಡಬೇಕು. ಇನ್ನೊಂದಷ್ಟು ಜನ ಸಮಯ ಕೊಡುವಂತ ಜೋಡಿಸ್ಕೊಳ್ಬೇಕು. ಆಗ್ಬೋದಾ? ಒಮ್ಮೆ ನಾವು ಹೇಗೆ ಸಮಯ ಕೊಡ್ತೀವಿ ಅಂತಕ್ಕಂಥದ್ದು ನಾವು ಘೋಷಣೆ ಕೂಗೋದ್ರ ಮುಖಾಂತರ ಹೇಳಬೇಕು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಒಂದೇ ಒಂದೇ ಒಂದೇ, ಜೈ ಶ್ರೀರಾಮ್.